ಬಿಜೆಪಿ ರಾಜ್ಯಾಧ್ಯಕ್ಷರ ಚರ್ಚೆ ಬೆನ್ನಲ್ಲೇ ಪಕ್ಷ ಸಂಘಟನೆಗೆ ಇದೀಗ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪಕ್ಷ ಸಂಘಟನೆಯ ಚುರುಕುಗಳು ಕೂಡ ಹೆಚ್ಚಾಗ್ತಾ ಇದೆ. ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು. ವಿಭಾಗವಾರು ಪಕ್ಷ ಸಂಘಟನೆಗೆ ಮುಂದಾಗಿರುವಂತಹ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಚುರುಕುಗೊಳ್ಳಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ತವರು ಜಿಲ್ಲೆಯಲ್ಲೇ ಇವತ್ತು ಸರಣಿ ಸಭೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಶಿವಮೊಗ್ಗದಲ್ಲಿ 3 ಜಿಲ್ಲೆಗಳ ಪಕ್ಷ ಸಂಘಟನೆಗೆ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿದೆ. ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖರ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯನ್ನ ಉದ್ಘಾಟಿಸಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಂಜಾರ ಭವನದಲ್ಲಿ ನಡೆಯಲಿರುವಂತಹ ಪಕ್ಷ ಸಂಘಟನೆಯ ಸಭೆ ಪಕ್ಷ ಸಂಘಟನೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಬಿಜೆಪಿ. ಸಾಕಷ್ಟು ಗಂಭೀರ ಆರೋಪಗಳು ಕೂಡ ಕೇಳಿಬಂದಿತ್ತು. ಪಕ್ಷ ಸಂಘಟನೆ ರಾಜ್ಯದಲ್ಲಿ ಆಗ್ತಾ ಇಲ್ಲ, ಬಿಜೆಪಿ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿದ್ರು. ಯಾವುದೇ ತೊಂದರೆ ಅಡ್ಡಿ ಸಮಸ್ಯೆಗಳು ಇದ್ರೆ ಅದೆಲ್ಲವನ್ನ ನಾವು ನೋಡ್ಕೊಳ್ತೀವಿ, ನಾವು ಅದರ ಕಡೆ ಗಮನ ಹರಿಸ್ತೀವಿ, ನೀವು ಪಕ್ಷ ಸಂಘಟನೆಯ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಬಿಜೆಪಿ ನಾಯಕರಿಗೆ. ಅದರಂತೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ವಿಭಾಗವಾರು ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಚುರುಕುಗೊಳ್ತಾ ಇದೆ. ನೋಡಿ, ಅವರ ತವರು ಜಿಲ್ಲೆಯಲ್ಲೇ ಇವತ್ತು ಸರಣಿ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಶಿವಮೊಗ್ಗದಲ್ಲಿ 3 ಜಿಲ್ಲೆಗಳ ಪಕ್ಷ ಸಂಘಟನೆಗೆ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿದೆ. ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖರ ಸಭೆ ಇದು. ಸಭೆಯನ್ನ ಉದ್ಘಾಟಿಸಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಂಜಾರ ಭವನದಲ್ಲಿ ನಡೆಯಲಿರುವಂತಹ ಪಕ್ಷ ಸಂಘಟನೆ ಸಭೆ. ಈ ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಸದ್ಯಕ್ಕೆ ಈಗ ವಿಭಾಗವಾರು ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ ಬಿವೈ ವಿಜಯೇಂದ್ರ ಅವರು. ಒಂದು ಕಡೆ ತಯಾರಿಗಳು ಕೂಡ ಆಗ್ತಾ ಇದೆ. ಪಕ್ಷ ಸಂಘಟನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಮುಂಬರುವಂತಹ ಚುನಾವಣೆಗೆ ಯಾವ ರೀತಿಯಾಗಿ ಸಜ್ಜಾಗಬೇಕು, ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಬೇಕು ಅದೆಲ್ಲವನ್ನ ಕೂಡ ಇದೀಗ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ.